ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇವತ್ತು ನಾವು ಪರ್ವತ ಪ್ರಸಂಗದ 47ನೇ ಭಾಗಕ್ಕೆ ನಾವು ಬಂದಿದ್ದೇವೆ. 46ನೇ ಅಧ್ಯಾಯ ಪ್ರಸಂಗ, ಪರ್ವತ ಪ್ರಸಂಗದ 46ನೇ ಭಾಗವನ್ನು ಕೊಟ್ಟು ಸುಮಾರು ಒಂದು ವಾರದ ಮೇಲೆ ಆಗೈತಿ ಪ್ರಿಯರೇ. ವಿಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಸೇವೆಯನ್ನ ಮಾಡ್ತಿರುವಂತ ಕಾರಣಕ್ಕೋಸ್ಕರ ದಯವಿಟ್ಟು ನಮ್ಮ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿ. ನಾವು ಬೈಬಲ್ ಕ್ಲಾಸ್ನಲ್ಲಿ ಕಲ್ತಿರ್ತಕ್ಕಂಥ ವಿಷಯಗಳು ಪವಿತ್ರಾತ್ಮನಿಂದ ನಮಗೆ ಕೊಟ್ಟಂತ ಒಂದು ಪ್ರಕಟಣೆಗಳನ್ನು ಆದಷ್ಟು ಜನಗಳಿಗೆ ತಿಳಿಸಿ ಕೊನೆಯವರೆಗೆ ದೇವರ ಸೇವೆ ಮಾಡಬೇಕು ಅಂತ ಹೇಳುವಂತ ಒಂದು ಉದ್ದೇಶ ಮತ್ತು ಆಸೆಯಿಂದ ಯೂಟ್ಯೂಬ್ ಮಾಡುವಾಗ ನಿಮ್ಮ ಪ್ರಾರ್ಥನೆ, ನಿಮ್ಮ ಲೈಕ್ ಮತ್ತು ನಿಮ್ಮ ಕಮೆಂಟ್, ನಿಮ್ಮ ಶೇರ್ಗಳ ಅಗತ್ಯ ಪ್ರಿಯರೇ. ದೇವರ ಮಕ್ಕಳು ವಿಡಿಯೋ ನೋಡ್ತೀರಾ, ಆದ್ರೆ ಲೈಕ್ ಕಮೆಂಟ್ ಕೊಡ್ತಾ ಇಲ್ಲ. ಅದು ನಿಜವಾಗಿ ಬೇಜಾರಾಗ್ತಾ ಇದೆ. ರೀಲ್ಸ್ಗಳಿಗೆ ಇದಕ್ಕೆಲ್ಲ ಲೋಕದವ್ರು ಎಷ್ಟೊಂದು ಲೈಕ್ ಕೊಡ್ತಾರೆ. ದೇವರ ವಚನಕ್ಕೆ ನಾವು ದೇವರ ಮಕ್ಕಳು ಸಪೋರ್ಟ್ ಮಾಡ್ಬೇಕಲ್ವಾ? ಮಾಡಿದ್ರು ಸ್ತೋತ್ರ, ಮಾಡದಿದ್ರು ಸ್ತೋತ್ರ. 10 ಜನ ನಾನು ಕೊಡುವಂತ ವಚನದಲ್ಲಿ ಒಂದು 10 ಜನ ಆದ್ರೂ ರಕ್ಷಣೆ ಹೊಂದ್ಕೊಳ್ಳಿ ಅಂತ ಹೇಳೋ ಒಂದೇ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಿದ್ದೇನೆ. ಇವತ್ತಿನ ಒಂದು ವಚನದ ಭಾಗ ಏನಂತಂದ್ರೆ ಪರ್ವತ ಪ್ರಸಂಗ 47ನೇ ಭಾಗಕ್ಕೆ ಬಂದಿದ್ವಿ. ಇದರಲ್ಲಿ ನಾವು ಮತ್ತಾಯ 7ನೇ ಅಧ್ಯಾಯ 9 ಮತ್ತು 10 11ನೇ ವಾಕ್ಯವನ್ನು ನಾವು ನೋಡಿಕೊಳ್ಳೋ ಪ್ರಿಯರೇ. ಕಳೆದ ಸಾಲದ ವಚನದಲ್ಲಿ ಬರೆದಿತ್ತು, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಅಂತ ಹೇಳೋದ್ರ ಬಗ್ಗೆ ನಾವು ವಿವರಣೆ ಕೊಟ್ಟಿದೆ. ಇವತ್ತು ನಾವು ವಾಕ್ಯವನ್ನು ಓದುವ. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುತ್ತಾನಲ್ಲವೇ? ಪ್ರೈಸ್ ಲಾರ್ಡ್ ಪ್ರಿಯರೇ, ಈಗ ನಾವು ಇಲ್ಲಿ ಗಮನಿಸಬೇಕಾದಂತ ಅಂಶ, ಇವತ್ತು ನಾವು ಮಕ್ಕಳು ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದೆ, ನಿಮ್ಮಲ್ಲಿ ಯಾವನಾದ್ರೂ ರೊಟ್ಟಿ ಕೇಳೋ ಮಗನಿಗೆ ಕಲ್ಲನ್ನು ಕೊಡೋನೆ. ಅದೊಂದು ಉದಾಹರಣೆಗಾಗಿ ಹೇಳಿದ್ರಷ್ಟೇ. ರೊಟ್ಟಿ ಕೇಳೋ ಮಗ ಕಲ್ಲು ಕೊಡೋದಿಲ್ವಲ್ಲ, ಮೀನು ಕೇಳಿದ್ರೆ ಹಾವು ಕೊಡ್ತಾರೆ. ಹಾಗೇನೆ ಇವತ್ತು ಮಕ್ಕಳಿಗೆ ನಾವು ಅನಾವಶ್ಯಕವಾದ ಫುಡ್ಗಳನ್ನ ತಿನ್ನಿಸೋದು ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ ಗೊತ್ತಾ? ಒಳ್ಳೆ ಪವರ್ಫುಲ್ ಆಗಿರ್ತಕ್ಕಂಥ, ಒಳ್ಳೆ ಎನರ್ಜಿ ಕೊಡುವಂತ, ಒಳ್ಳೆ ಶಕ್ತಿ ಕೊಡುವಂತ, ಒಳ್ಳೆ ಕ್ಯಾಲ್ಸಿಯಂ ಇರುವಂತ, ಪ್ರೋಟೀನ್ ಇರುವಂತ ಆಹಾರ ಪದಾರ್ಥಗಳನ್ನ ಕೊಟ್ಟು ನಾವು ಮಕ್ಕಳನ್ನ ಪಾಲನೆ ಪೋಷಣೆ ಮಾಡ್ತೀವಲ್ವಾ? ಆಗ ಸರ್ವಶಕ್ತನಾದ ದೇವರು ಹುಟ್ಟಿಸಿರತಕ್ಕಂಥ ತಂದೆ ತಾಯಿಗಳಾದ ನಾವೇ ಅಷ್ಟು ಕೊಡಬೇಕಾದ್ರೆ ಸರ್ವಶಕ್ತನಾದ ದೇವರು ಎಷ್ಟು ಕೊಡಬಹುದು ಅಂತ ಹೇಳೋದ್ರ ಬಗ್ಗೆ ಒಂದು ಚಿಕ್ಕ ವಿವರಣೆ ಅಷ್ಟೇ ಪ್ರಿಯರೇ. ಪ್ರೈಸ್ ಲಾರ್ಡ್. ಇಲ್ಲಿ ಗಮನಿಸಬೇಕಾದ ಅಂಶ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾಗಿದ್ದರೆ, ಅಂದ್ರೆ ನಮ್ಮ ಮಗುಗೆ ಒಳ್ಳೆ ಬಟ್ಟೆ, ಒಳ್ಳೆ ಶೂ, ಒಳ್ಳೆ ಯೂನಿಫಾರ್ಮ್, ಒಳ್ಳೆ ನೋಟ್ಸ್, ಬುಕ್, ಪೆನ್, ಪೆನ್ಸಿಲ್, ಕಾಲೇಜ್ ಲೈಫ್ ವರೆಗೂ ಕೂಡ ತಂದೆ ತಾಯಿಗಳು ತ್ಯಾಗ ಮಾಡಿ ತನ್ನ ಬಟ್ಟೆಯನ್ನು ಕಟ್ಕೊಂಡು ಮಕ್ಕಳಿಗೋಸ್ಕರ ತ್ಯಾಗ ಮಾಡಿ ಏನ್ ಮಾಡೋದು, ಅವ್ರನ್ನ ಲಾಯರ್, ಡಾಕ್ಟರ್, ಇಂಜಿನಿಯರ್ ಎಲ್ಲ ಮಾಡ್ತಾರೆ. ಕೊನೆಗಾಲದ ಈಗಿನ ಕಾಲದ ಜನರೇಷನ್ ಸ್ಥಿತಿ ಹೇಳಕೋದ್ರೆ, ನಾವು ಎಷ್ಟೇ ಕಷ್ಟಪಟ್ಟರು ಕೂಡ ನಮ್ಮ ಮಕ್ಕಳು ನಮ್ಮನ್ನ ನೋಡದಂತ ಒಂದು ಕಾಲ ಬಂದ್ಬಿಟ್ಟಿದೆ ಪ್ರಿಯರೇ. ಆದರೂ ಕೂಡ ತಂದೆ ತಾಯಿಗಳಾಗಿ ತುಂಬಾ ಶ್ರಮ ಪಟ್ಟು ಮಕ್ಕಳನ್ನ ಸಾಕಿ ಸಲಹಬೇಕಾದ್ರೆ ಪರಲೋಕ ತಂದೆ ಕೇಳ್ತಾರೆ, ನೀನೇ ಇವತ್ತು ಇದ್ದು ನಾಳೆ ಬಿಟ್ಟು ಹೋಗುವಂತ ವ್ಯಕ್ತಿ ನೀನು. ನಿನ್ನ ಮಗಳನ್ನ ಬಿಟ್ಟು ಹೋಗೋದು ವ್ಯಕ್ತಿ ನೀನೇ. ನಿನ್ನ ಮಗುವಿಗೆ ಅಷ್ಟೆಲ್ಲ ಮಾಡಬೇಕಾದ್ರೆ ಆ ಮಗುವನ್ನ ಸೃಷ್ಟಿ ಮಾಡತಕ್ಕಂಥ ನಾನು ಎಷ್ಟು ಮಾಡಬೇಕು ಅಂತ ಹೇಳಿ ಸ್ವಾಮಿ ಕೇಳ್ತಾರೆ. ರೋಮಪುರ 8:32 ನೀವು ಗಮನಿಸಿರಬಹುದು. ತನ್ನ ಒಬ್ಬನೇ ಮಗನನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಆ ವಾಕ್ಯ ತೆಗೆದುಕೊಳ್ಳೋ ಪ್ರಿಯರೇ. ಗಮನಿಸಿ ಪ್ರಿಯರೇ, ದೇವರು ಎಷ್ಟು ಒಳ್ಳೆಯಿರ್ತಾರೆ. ಸ್ವಂತ ಮಗನನ್ನ ಉಳಿಸಿಕೊಳ್ಳದೆ ಆತನನ್ನು ನಮಗೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ದಯಪಾಲಿಸದೆ ಇರುವನೇ. ಆಗ ದೇವರು ನನ್ನ ಮೇಲೆ ಪ್ರೀತಿಯಿಂದ, ನಿಮ್ಮ ಮೇಲೆ ಪ್ರೀತಿಯಿಂದ, ನಿಮ್ಮ ಅಂತ ಹೇಳೋದಕ್ಕಿಂತ ನಿನ್ನ, ನೀವು ಎದೆ ತಟ್ಕೊಂಡು ಹೇಳಿ, ನನ್ನ ಮೇಲೆ ಪ್ರೀತಿಯಿಂದ ದೇವರು ತನ್ನ ಸ್ವಂತ ಮಗನನ್ನೇ ಬಲಿಯಾಗಿ ಅರ್ಪಿಸುವುದಕ್ಕೆ ದಾರಿ ಎರೆದು ಕೊಟ್ಟ ಮೇಲೆ ನಮಗೆ ಬಾಕಿ ಇರುವಂತ ಸಮಸ್ತವನ್ನು ಕೊಡದೆ ಇರ್ತಾರೆಯೇ? ಹಾಗಾದ್ರೆ ಸ್ವಂತ ಮಗನನ್ನೇ ನಮಗೆ ಒಪ್ಪಿಸಿರ್ತಕ್ಕಂಥ ದೇವರು ಆಗ ಸಮಸ್ತವನ್ನು ನಮಗೆ ಕೊಡೋದಿಲ್ವ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಪ್ರಿಯರೇ. ಹಾಗಾದ್ರೆ ದೇವರು ಕೊಟ್ಟದ್ದು ಕೊನೆ ತನಕ, ಮಾನವ ಕೊಟ್ಟದ್ದು ಮನೆ ತನಕ ಅಂತೇಳಿ ನಾನು ಎಷ್ಟೋ ಲಾರಿಗಳಲ್ಲಿ ಓದಿದ್ದೀನಿ ಪ್ರಿಯರೇ. ಎಷ್ಟೋ ಲಾರಿಗಳನ್ನ ಏನ್ ಮಾಡಿದ್ದೀನಿ, ಓದಿದ್ದೀನಿ. ಮಾನವ ಕೊಟ್ಟದ್ದು ಮನೆ ತನಕ, ದೇವರು ಕೊಟ್ಟದ್ದು ಕೊನೆ ತನಕ ಅದಿಲ್ಲ. ಹೌದು, 100%. ಮಾನವ ಕೊಟ್ಟಿದ್ದು ಇವತ್ತಿರ್ತದೆ, ನಾಳೆ ಹೋಗ್ಬಿಡ್ತದೆ ಪ್ರಿಯರೇ. ಆದ್ರೆ ದೇವರು ಕೊಟ್ಟಿದ್ದು ನಿತ್ಯತ್ವಕ್ಕಿರ್ತದೆ. ಪರಲೋಕ ರಾಜ್ಯ ಸೇರಿ ನಾವು ಯುಗಾಂತರ ಜೀವಿಸುವವರಿಗೆ ದೇವರು ಕೊಟ್ಟದ್ದು ಗಿಫ್ಟ್ಗಳು ನಮ್ಮ ಹತ್ರ ಇರ್ತದೆ ಪ್ರಿಯರೇ. ಆದ್ರೆ ಈ ಲೋಕದಲ್ಲಿ ಇರುವಲ್ಲಿವರೆಗೆ ನಾವು ಯಾವ ವಿಷಯದಲ್ಲಿ ಸೋತು ಹೋಗ್ತೀವೋ ಆ ವಿಷಯದ ಬಗ್ಗೆ ನಾವು ಪ್ರಾರ್ಥನೆ ಮಾಡಬೇಕು. ಆಗ ತಂದೆ ದೇವರು ಹೇಳ್ತಾರೆ, ನಿನ್ನ ಜೀವಿತದಲ್ಲಿ ಸೋತು ಹೋಗಿದ್ಯಾ?
ನಿನ್ನ ಆರೋಗ್ಯದ ವಿಷಯದಲ್ಲಿ ಸೋತು ಹೋಗಿದ್ಯಾ, ಸಾಲ ಬಂಧನದಲ್ಲಿ ಸೋತು ಹೋಗಿದ್ಯಾ, ಕಾಯಿಲೆ ಬಡತನಗಳಲ್ಲಿ ಸೋತು ಹೋಗಿದ್ಯಾ, ಇವತ್ತು ಪ್ರಾರ್ಥನೆ ಮಾಡಿ. ಏನಂತ ಪ್ರಾರ್ಥನೆ ಮಾಡಿ? ಅಪ್ಪ, ನನ್ನ ಜೀವಿತದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ತಡೆ ಮಾಡಿರ್ತಕ್ಕಂಥ ಎಲ್ಲ ದುರಾತ್ಮನ ಶಕ್ತಿಗಳನ್ನು ಅಡಗಿಸಿ ಯೆಹೋವ ನಿಸಿಯಾಗಿ ನನಗೆ ಜಯವನ್ನು ಕೊಟ್ಟು ನನ್ನ ಜೀವಿತದಲ್ಲಿ ಪರಲೋಕ ರಾಜ್ಯ ಇಡಲಿಕ್ಕೆ ಜಯವನ್ನು ಕೊಡು ಸ್ವಾಮಿ ಅಂತ ಬೇಡ್ಕೊಳ್ಳಿ. ಆಗ ದೇವರು ಅಡೋನಾಯಿ ನಿಶ್ಚಯಾಗಿ ನಿಮ್ಮ ಎಲ್ಲ ಕಾರ್ಯಗಳು ಜಯ ಕೊಡೋದು ದೇವರಾಗಿದ್ದಾರೆ. ನಿಮಗೆ ಆರೋಗ್ಯದ ಕೊರತೆ ಇದೆಯೋ, ಅಡೋನ ರಾಫಾ, ನೀನು ನನ್ನಲ್ಲಿರ್ತಕ್ಕಂಥ ಎಲ್ಲ ಒಂದು ಬಲಹೀನತೆ ರೋಗಗಳನ್ನ ತೆಗೆದುಹಾಕೋದಕ್ಕೆ ಕೇಳಿದಾಗ ಅವರು ಆರೋಗ್ಯವನ್ನು ಕೊಡುವಂಥ ದೇವರಾಗಿದ್ದಾರೆ. ಯೆಹೋವ ಈರೇ ಇದ್ರೆ ನಿಮ್ಮ ಅಗತ್ಯತೆಗಳು ಏನಿದೆ ಅದನ್ನೆಲ್ಲ ಒದಗಿಸಿಕೊಡೋದು ದೇವರು ನಮ್ಮ ದೇವರಾಗಿದ್ದಾರೆ ಪ್ರಿಯರೇ. ಯೆಹೋವ ಶಾಲೋಮ್ ದೇವರೇ, ಇವತ್ತು ಸುಮಾರು ಮನೆಗಳಲ್ಲಿ ಸಮಾಧಾನ ಅಂತ ಹೇಳೋದಿಲ್ಲ, ಕೋಟಿ ಕೋಟಿ ದುಡ್ಡಿರ್ತದೆ, ಸಮಾಧಾನ ಇರೋದಿಲ್ಲ, ಅಂತಲ್ಲಿ ಸಮಾಧಾನವನ್ನು ಕೊಡೋದು ದೇವರಾಗಿದ್ದಾರೆ. ಈ ಅಡೋನೈ ಸಂಬಂಧದ್ರೆ ಯಾವಾಗಲೂ ಎಂದಿಗೂ ಜೊತೆಯಲ್ಲಿದ್ದು ತನ್ನ ಮಗನನ್ನೇ ದಾರೆ ಎರೆದ ದೇವರು ತನ್ನಲ್ಲಿ ಇರುವಂತ ಪ್ರತಿಯೊಂದನ್ನು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಹಾಗಾದ್ರೆ ದೇವರು ಕೊಡ್ಲಿಕ್ಕೆ ರೆಡಿ ಇರ್ಬೇಕಾದ್ರೆ ನೀನು ನಾನು ಏನು ದೇವರಿಗೆ ಕೊಡ್ತಾ ಇದ್ದೀವಿ? ಹಣಕಾಸು ಅಲ್ಲ, ಮಾತಿದ್ರೆ ಕಾಣಿಕೆ ಬಗ್ಗೆ ವಾಕ್ಯ ಕೊಡೋದಲ್ಲ. ನಮ್ಮ ಪ್ರಾರ್ಥನೆ ಕೊಡ್ತಾ ಇದ್ದೀವಾ? ನಮ್ಮ ಆರಾಧನೆ ಕೊಡ್ತಾ ಇದ್ದೀವಾ? ನಾವು ಥ್ಯಾಂಕ್ಸ್ ಹೇಳ್ತಾ ಇದೀವಾ? ನಮ್ಮಲ್ಲಿ ದೇವರು ಬಯಸುವಂತ ಬೇರೆ ಪ್ರಾರ್ಥನೆಯನ್ನು ಕೊಡು, ಆರಾಧನೆ ಕೊಡು, ಒಂದು ಥ್ಯಾಂಕ್ಸ್ ಕೊಡು, ಒಂದು ಸ್ತೋತ್ರ ಮಾಡು. ಇದನ್ನ ನಮ್ಮ ಸ್ವಾಮಿ ಕೇಳ್ತಾರೆ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ಕೆಟ್ಟವರಾದ ನಾವು ನಮ್ಮ ಮಕ್ಕಳಿಗೆ ಮಾಡ್ಬೇಕಾದ್ರೆ ದೇವರು ನಮ್ಗೆ ಅದಕ್ಕಿಂತ ಹೆಚ್ಚಾಗಿ ಮಾಡಿದಾಗ ನಾವು ದೇವರಿಗೆ ಪ್ರಾರ್ಥನೆ ಕೊಡಬೇಕು, ನಾವು ದೇವರಿಗೆ ಆರಾಧನೆ ಕೊಡಬೇಕು, ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಯೇಸು ಕ್ರಿಸ್ತನ ಹೆಸರಿನಲ್ಲಿ 10 ಜನಕ್ಕೆ ಒಳ್ಳೆಯದನ್ನ ನಾವು ಮಾಡಿ ಕೊಡಬೇಕು. ಆವಾಗಲೇ ದೇವರ ರಾಜ್ಯದಲ್ಲಿ ನಾವು ಮಹಿಮೆ ಪಡ್ತೀವಿ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ನಾವು ದೇವರ ರಾಜ್ಯದಲ್ಲಿ ಮಹಿಮೆ ಹೊಂದಬೇಕಾದ್ರೆ ದೇವರು ಕೊಡ್ತಾ ಇದನ್ನ ಮಾತ್ರ ವಸೂಲು ಮಾಡೋಕ್ಕೋಸ್ಕರ ಸಭೆಗೆ ಬರೋದಲ್ಲ, ನಾವು ದೇವರ ಹೆಸರಿನಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಮನಸ್ಸನ್ನು ಕೊಟ್ಟಾಗ ನೀವು ದೇವರ ರಾಜ್ಯವನ್ನು ಕಟ್ಟಿದಾಗೆ ಪ್ರಿಯರೇ. ಆಮೇನ್. ನಾವು ಮತ್ತೆ 6-8 ಕೂಡ ಗಮನಿಸ್ತೀವಿ, ನೀ ಬೇಡಿಕೊಳ್ಳೋದಕ್ಕಿಂತ ಮೊದಲೇ ನನಗೆ ಕೊಡ್ಲಿಕ್ಕೆ ಗೊತ್ತಿದೆ ಅಂತೇಳಿ. ಆಗ ನಮ್ಮ ದೇವರು ಕೊಡುವಂತ ದೇವರು, ನಮ್ಮ ದೇವರು ಒಳ್ಳೆಯ ದೇವರು. ನಮ್ಮ ದೇವರನ್ನ ಕಾಡಿ ಬಾಡಿ ಅಂಗಾಲಾಚಿ ಬೇಕಾಗಿಲ್ಲ. ಇಲ್ಲಿ ಮತ್ತೆ 6-8 ಬರ್ತಿದೆ, ನೀ ಬೇಡಿಕೊಳ್ಳೋದಕ್ಕಿಂತ ಮೊದಲೇ ನಿನಗೆ ಏನೇನು ಅಗತ್ಯ ಇದೆ ಅಂತ ಆತನಿಗೆ ಗೊತ್ತಿದೆ ಅಂತಲೇ ಬರ್ತಿದೆ. ನೀವು ಅಜ್ಞಾನಿಗಳ ತರ ಅವ್ರ ತರ ಆಗಬೇಡಿ. ನೀವು ಯೇಸು ಕ್ರಿಸ್ತನ ಮಕ್ಕಳು ಅಂತ ತಿಳ್ಕೊಂಡು ದೇವರಿಗೋಸ್ಕರ ಪ್ರಾರ್ಥನೆ ಮಾಡಿ ನಿಲ್ಲಿ. ನಾನು ನಿಮಗೆ ಏನು ಬೇಕು ಅಂತ ಕೊಡ್ತೀನಿ ಹೇಳಿ. ಹಾಗಾದ್ರೆ ನಮ್ಮ ದೇವರು ಅಡೋನೈ ನಸಿಯಾಗಿ ಜಯವನ್ನು ಕೊಡೋ ದೇವರು, ಯೆಹೋವ ಈರೆಯಾಗಿ ಅಗತ್ಯತೆಗಳನ್ನು ಪೂರೈಸಿಕೊಡೋದು ದೇವರು, ಯೆಹೋವ ರಾಫ ಆಗಿ ಆರೋಗ್ಯವನ್ನು ಕೊಡೋದು ದೇವರು, ಯೆಹೋವ ಶಮ್ಮನಾಗಿ ಜೊತೆಯಲ್ಲಿ ಇದ್ದು ನಮ್ಮ ಜೊತೆಯಲ್ಲಿ ಇದ್ದು ನಮಗೆ ಸಮಸ್ತವನ್ನು ಕೊಡೋದು ದೇವರು, ಯೆಹೋವ ರೂಹಾಗಿ ನಮ್ಮ ಕೊರತೆಗಳನ್ನು ನೀಗಿಸಿ ಕೊಡುವಂತ ದೇವರಾಗಿದ್ದಾರೆ. ಹಾಗೇನೆ ಯೆಹೋವ ಚಿದ್ಕೇನು ಆಗಿ ನಮ್ಮ ನೀತಿಯನ್ನ ಕೊಡ್ತಾರೆ ನಮಗೆ. ಈ ತರ 10 ಹಲವಾರು ರೀತಿಯಲ್ಲಿ ದೇವರು ನಮಗೆ ಕೊಡ್ತಾನೆ ಬರ್ತಾ ಇರ್ಬೇಕಿದ್ರೆ ಪ್ರಿಯರೇ, ನಾವು ಕೊಡಬೇಕಾದ್ರೆ ಬರೀ ಕೇವಲ ದೇವರಿಗೆ ಸ್ತೋತ್ರ ಪ್ರಾರ್ಥನೆ ಮಾತ್ರ ಅರ್ಪಿಸ ಸಾಕು. ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಏನು ಬರ್ದಿದೆ ಅದನ್ನ ನಾವು ಇತರ ಜನಗಳಿಗೆ ಕೊಡಬೇಕು ಪ್ರಿಯರೇ. ಕೊಟ್ಟಾಗ ನಾವು ದೇವರ ರಾಜ್ಯನ ಮಹಿಮೆಪಡಿಸಿದಾಗೆ. ಅಂದ್ರೆ ಕಷ್ಟದಲ್ಲಿರೋರಿಗೆ ಕೊಡು, ಪ್ರಾಬ್ಲಮ್ ಇರ್ತಕ್ಕಂಥ ವ್ಯಕ್ತಿಗಳ ನೋಡಿ ಕೊಡು, ಆಲಯಗಳಿಗೆ ಕೊಡ್ಬೇಕು ಏನು ಕೊಡ್ಬೇಕು ಅದನ್ನ ಕೊಡು, ಸಭಾಪಾಲಕರಿಗೆ ಏನು ಕೊಡ್ಬೇಕು ಅದನ್ನ ಕೊಡು, ನಿನ್ನ ಎದುರುಗಡೆ ಮನೆ ಕಷ್ಟದಲ್ಲಿರ್ತಕ್ಕ ವ್ಯಕ್ತಿಗಳಿಗೆ ನೀವು ಕೊಡೋದ್ರ ಕೊಡು. ನೀನು ಒಬ್ಬರಿಗೆ ಸಹಾಯ ಮಾಡಿದಾಗ ನೀನು ಸಭೆಗೆ ಕಾಣಿಕೆ ಹಾಕದಿದ್ರೂ ಪರವಾಗಿಲ್ಲ. ನಿನ್ನ ಸಹಾಯ ಪರಲೋಕ ರಾಜ್ಯಕ್ಕೆ ತಲುಪಬೇಕಾದ್ರೆ ನೀನು ಪಕ್ಕದ ಮನೆಯಲ್ಲಿ ಕಷ್ಟ ಸುಖಕ್ಕೆ ಭಾಗಿಯಾದರೂ ಸಾಕು. ಹಾಗಾದ್ರೆ ಕೊಡುವ ಮನಸ್ಸು ನಮಗೆ ಯಾವಾಗ ಇರ್ತದೋ ಆಗ ದೇವರು ನಮಗೆ ಇನ್ನೂ ಕೊಡ್ತಾರೆ. ನೀವೇ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥವನ್ನು ಕೊಡಬಲ್ಲದರೆ ಪರಲೋಕದಲ್ಲಿರ್ತಕ್ಕಂಥ ನಾನು ಎಷ್ಟು ಪವಿತ್ರಾತ್ಮ ವರವನ್ನು ಕೊಡ್ತೀನಿ. ಇವತ್ತು ಪವಿತ್ರಾತ್ಮ ವರ ಮಾತ್ರ ಕೇಳಬೇಡಿ, ಪವಿತ್ರಾತ್ಮನ ಫಲಗಳು ಬೇಕು ಅಂತ ಕೇಳಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಕೊಡೋದನ್ನ ಮಾತ್ರ ನಾವು ಬಯಸೋದಲ್ಲ, ನಾವು ದೇವರಿಗೆ ಏನು ಕೊಡ್ತೀವಿ, ಪೂರ್ಣ ಹೃದಯದಿಂದ ಪ್ರಾರ್ಥನೆ ಕೊಡ್ತಾ ಇದ್ದೀವಾ, ಲೋಕನೂ ಬೇಕು ಪರಲೋಕನೂ ಬೇಕು ತಗೊಂಡು ಪ್ರಾರ್ಥನೆ ಕೊಡ್ತಾ ಇದ್ದೀವ. ಇದನ್ನೆಲ್ಲ ನಮ್ಮನ್ನು ನಾವೇ ಪರಿಶೀಲನೆ ಮಾಡಿಕೊಂಡು ದೇವರ ರಾಜ್ಯವನ್ನು ಮಹಿಂಪಡಿಸಿ ದೇವರು ಕೊಟ್ಟಿದ್ದನ್ನು ಮಾತ್ರ ತೆಗೆದುಕೊಳ್ಳದೇನೆ ದೇವರು ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ನಿಮ್ಮ ಪ್ರಾರ್ಥನೆಯನ್ನು ಕೊಟ್ಟಾಗಲೇ ಅದು ಸಾರ್ಥಕ ಆಗೋದು ಪ್ರೇರೆ. ಹಾಗಾದ್ರೆ ದೇವರ ವಾಕ್ಯದಲ್ಲಿ ಬರೆದಾಗೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥವನ್ನು ಕೊಡಬೇಕಾದ್ರೆ, ಕೆಟ್ಟವರಾಗಿರ್ತಕ್ಕಂಥ ನಾವು ಇವತ್ತು ನಮ್ಮ ಮಕ್ಕಳಿಗೆ ಏನೆಲ್ಲ ಕೊಡ್ತೀವಿ ಪ್ರೇರೆ, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾರೆ. ಈ ವರ್ಷ ಯಾರ್ಯಾರಿಗೆ ಏನೇನು ಸಿಗಬೇಕೋ ದಯವಿಟ್ಟು ಪ್ರಾರ್ಥನೆ ಮಾಡಿ, ನನ್ನ ದೇವರು ಕೊಡಲು ಶಕ್ತನಾಗಿದ್ದಾನೆ. ಆಮೇನ್ ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್ ಪ್ರಿಯರೇ.